अस्सलामुअलैकुम वरहमतुल्लाहि तआला बरकातहू। अज़ीज़ तलबा, उम्मीद करते हैं कि आप सब बखैरियत होंगे। आज हम एसएसएलसी सेकेंड लैंग्वेज जो कि एक कन्नड़ा है, इसके मुताल्लिक़ देखें। पासिंग पैकेज में बहुत ही आसान तरीके से आपको इम्तिहान में जो जो पूछा जाएगा उसके मुताल्लिक़ आज हम एक छोटी सी कोशिश कर रहे हैं कि 1 मार्क्स की जो सवालात के जवाबात हैं, आपको एग्ज़ाम में 12 सवालात पूछे जाएंगे। उन 12 सवालात में आप आसानी से 12 मार्क्स हासिल कर सकते हैं। अजीज़ तलबा, ये जो कन्नड़ा रहा सेकेंड लैंग्वेज, जो कि आपको प्रीवियस ईयर्स के क्वेश्चन पेपर्स में देख सकते हैं कि टोटल 12 मार्क्स जो है आप 1 मार्क्स से हासिल कर सकते हैं। चलिए अजीज़ तलबा, देखते हैं एक एक करके उन तमाम पूरे लेसन्स और पूरे पोएम के सवालात के जवाबात जो कि 1 मार्क्स से रिलेटेड हैं। आज हम उनको पढ़ने की कोशिश करेंगे। तमाम सवालात एक तरफ जमा किए हुए हैं जो कि हमारे सिद्धलिंग सर का है। देखें, पहला सवाल रहा जो कि 1 मार्क्स के हैं। पहला सवाल क्या है? ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ उपायವೇನು। देखिए जस्ट सुबह पहला सबक आपको एक्सप्लेन भी किया गया है जो कि हमारे पिछले वीडियोस में आप देख सकते हैं। पहले सबक को बड़ी आसानी से उर्दू में ट्रांसलेट करके बहुत आपके जहानत के तहत जो इजी वे में समझाने की कोशिश किए हैं, आप देख सकते हैं हमारे पिछले वीडियोस में। और उसके सवालात के जवाबात भी हमने मश्क के तौर पर कराए हुए हैं। देखिए, उसी के ताल्लुक से पहला सवाल रहा, ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು। तो उसका जवाब रहा, ವಿಷ ಸವರಿದ ಬಾಣಗಳನ್ನು ಬಳಸುತ್ತಿದ್ದನು। ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2, ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು। ಉತ್ತರ, ಜಿಂಕೆಯು ಹಾರಿ ತಪ್ಪಿಸಿಕೊಂಡಿದ್ದರಿಂದ। ನೆಕ್ಸ್ಟ್ ನಂಬರ್ 3, ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು। ಆನ್ಸರ್, ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದ ಮರವು ಒಣಗಿ ನಿಂತಿತು। ನೆಕ್ಸ್ಟ್ ನಂಬರ್ 4, ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾದದ್ದು ಏಕೆ। ಉತ್ತರ, ಮರ ಒಣಗಿ ಹೋಗಿದ್ದರೂ ಗಿಳಿಯು ಆ ಮರವನ್ನು ಬಿಟ್ಟು ಹೋಗದೆ ಅಲ್ಲಿಯೇ ವಾಸ ಮಾಡುತ್ತಿದ್ದನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು। ನೆಕ್ಸ್ಟ್ ನಂಬರ್ 5, ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು। ಉತ್ತರ, ಗಿಳಿಯ ಪರೋಪಕಾರದ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು। ನೆಕ್ಸ್ಟ್ ನಂಬರ್ 6, ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು। ಉತ್ತರ, ಗಿಳಿಗೆ ಬೇಕಾದ ವರವನ್ನು ಕೋರುವುದರ ಮೂಲಕ ಪ್ರಕಟಿಸಿದನು। ನಂಬರ್ 7, ಬೇಡನು ಏಕೆ ವಿಷ ಸವರಿದ ಬಾಣಗಳನ್ನು ಬಿಡುತ್ತಿದ್ದನು। ಉತ್ತರ, ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ಸಾಯಲಿ ಎಂದು। ನೆಕ್ಸ್ಟ್ ನಂಬರ್ 8, ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಎಂತಹ ಕಥೆಯೆಂದು ಬಣ್ಣಿಸಿದ್ದಾರೆ। ಉತ್ತರ, ಇದು ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆ ಎಂದು ಬಣ್ಣಿಸಿದ್ದಾರೆ। ನೆಕ್ಸ್ಟ್ ನಂಬರ್ 9, ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದದ್ದೇನು। ಉತ್ತರ, ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನರ್ಥ ಹೊಳೆಯಿತು। ನೆಕ್ಸ್ಟ್ ನಂಬರ್ 10, ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು। ಉತ್ತರ, ಪ್ರೀತಿಯನ್ನು ಹುಡುಕಿಕೊಂಡು ಹೊರಟನು। ನಂಬರ್ 11, ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು। ಉತ್ತರ, ತಪಸ್ಸಿಗಿಂತ ಜೀವನ ಪ್ರೀತಿ ದೊಡ್ಡದು ಎಂಬುದು। ನಂಬರ್ 12, ದೇಶದ ಉದ್ಧಾರ ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ। ಉತ್ತರ, ಸೈನಿಕ, ಸಾಹಿತಿ ಮತ್ತು ರೈತರನ್ನು ಅವಲಂಬಿಸಿದೆ। ನೆಕ್ಸ್ಟ್ ನಂಬರ್ 13, ಹಸಿ ಮಸಿ ಎಂದರೇನು। ಉತ್ತರ, ಹಸಿ ಎಂದರೆ ಯುದ್ಧ, ಸೈನಿಕ, ಮಸಿ ಎಂದರೆ ಸಾಹಿತ್ಯ ರಚನೆ। ನೆಕ್ಸ್ಟ್ ನಂಬರ್ 14, ಈ ನಾಡಿನ ಬೆನ್ನೆಲುಬು ಯಾರು। ಉತ್ತರ, ಈ ನಾಡಿನ ಬೆನ್ನೆಲುಬು ರೈತ ಅಥವಾ ಕೃಷಿಕ। ನೆಕ್ಸ್ಟ್ ನಂಬರ್ 15,
ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ? ಉತ್ತರ ರಂಗಜಂಗಮ ಎಂದು. ನಂಬರ್ 16, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ? ಉತ್ತರ ಪಾಲ್ ಹ್ಯಾರಿಸ್ ಪ್ರಶಸ್ತಿ. ನಂಬರ್ 17, ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ? ಉತ್ತರ ಯುಗಾದಿ ಬಂದಾಗ. ನಂಬರ್ 18, ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಉತ್ತರ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. 19, ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ? ಉತ್ತರ ಚೈತ್ರದಲ್ಲಿ ನೆಲ ಮುಗಿಲ ವಾಲಗ ನಡೆದಿರುತ್ತದೆ. ನಂಬರ್ 20, ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ? ಉತ್ತರ ಬೇವು ಬೆಲ್ಲವನ್ನು ಹಂಚುವ ಸಂಪ್ರದಾಯವಿದೆ. ನೆಕ್ಸ್ಟ್ ನಂಬರ್ 21, ಸವಿಚೈತ್ರದ ಸೊಬಗು ಏನು? ಚೈತ್ರವು ಮಾಡುವ ಕೆಲಸವೇನು? ಉತ್ತರ ಚೈತ್ರವು ಕಹಿ ಕೆಳೆದು ಸಿಹಿ ಹೆಚ್ಚಿ ಎಲ್ಲರದರಗಳಲ್ಲಿ ಸವಿಯನ್ನು ತುಂಬುವುದೇ ಸೊಬಗು ಆಗಿದೆ. ತುಂಬುವ ಕೆಲಸ ಮಾಡುತ್ತದೆ. ನೆಕ್ಸ್ಟ್ 22, ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ಉತ್ತರ ತಂದೆಯ ಹೆಸರು ರೇವಣಯ್ಯ, ತಾಯಿ ಸಿದ್ದಮ್ಮ. 23, ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಉತ್ತರ ಶ್ರೇಷ್ಠ ಗುರು ಮಾತ್ರ ಶಿಷ್ಯರ ಮನಸ್ಸನ್ನು ಓದಬಲ್ಲ, ಅವರ ಅಭಿಲಾಷೆಗೆ ತಕ್ಕಂಥ ಜ್ಞಾನ ಕೊಡುವ ಶಕ್ತಿ ಇರುತ್ತದೆ. ನಂಬರ್ 24, ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು? ಉತ್ತರ ಪಾದಕ್ಕೆರಗಿ ಸೆರೆಗೊಡ್ಡಿ ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ. ನಂಬರ್ 25, ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು? ಉತ್ತರ ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು. 26, ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ? ಉತ್ತರ ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸುವುದಕ್ಕಾಗಿ. ನೆಕ್ಸ್ಟ್, ತಿಮಿರಕ್ಕೆ ವೈರಿ ಯಾವುದು? ಉತ್ತರ ತಿಮಿರಕ್ಕೆ ವೈರಿ ದೀಪ. 28, ಕವಿ ಸಿ.ಪಿ. ಕೃಷ್ಣಕುಮಾರ್ ಅವರು ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಹೋಲಿಸಿದ್ದಾರೆ? ಉತ್ತರ ಕಿರಣಗಳಿಗೆ ಹೇಗೆ ಇಬ್ಬನಿಯು ಮೌನವಾಗಿ ಕರಗಿ ಹೋಗುತ್ತದೆಯೋ ಹಾಗೆ ಬದುಕಿರಬೇಕೆಂದು ಹೋಲಿಸಿದ್ದಾರೆ. 29, ಕವಿ ಸಿ.ಪಿ.ಕೆ ಯವರು ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಹೇಳಿದ್ದಾರೆ? ಉತ್ತರ ಶಾಂತಿಯಿಂದ. ನಂಬರ್ 30, ಸಸ್ತನಿಗಳ ಆಶ್ರದಾಯಣಗಳು ಯಾವುವು? ಉತ್ತರ ಸಸ್ತನಿಗಳ ಆಶ್ರದಾಣಗಳು ಗುಹೆ, ಕೊಟರೆ, ಗೋಡು, ಬಿಲ್ ಮೊದಲಾದವುಗಳು. ನೆಕ್ಸ್ಟ್ ನಂಬರ್ 31, ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠ ಹೇಳುತ್ತವೆ? ಉತ್ತರ ಸ್ಪರ್ಶ ಸಂಜೀವಿನಿಯ ಪಾಠ ಹೇಳುತ್ತದೆ. 32, ಹಕ್ಕಿಗೋಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಉತ್ತರ ಹಕ್ಕಿಗೋಡಿನಲ್ಲಿ ಕಲಾವಿದನ ಸ್ಪೋಪಜ್ಞತೆ, ವಿಜ್ಞಾನಿಯ ತಂತ್ರಜ್ಞಾನ ಸಮನ್ವಯತೆ ಇದೆ. ನೆಕ್ಸ್ಟ್ 33, ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳಾವುವು? ಉತ್ತರ ಹಕ್ಕಿಯ ದೇಹ ಸ್ವರೂಪ, ಪರಿಸರದ ವೈಲಕ್ಷಣಗಳು, ಬಲಿ, ಬೇಟೆ. ನೆಕ್ಸ್ಟ್ 34, ಅಮೆರಿಕದಲ್ಲಿ ಗ್ಯಾನೆಟ್ ಕಡಲಹಕ್ಕಿ ಗೋಡನ್ನು ಯಾವ ವಸ್ತುಗಳಿಂದ ಅಲಂಕರಿಸಿತ್ತು? ಉತ್ತರ ಗಾಲ್ಫ್ ಚೆಂಡು, ನೀಲಿ ಸೀಸೆಯ ಚೂರು, ಈರುಳ್ಳಿ ಸಿಪ್ಪೆ ಮತ್ತು ಸಣ್ಣ ಬೊಂಬೆಯೊಂದನ್ನು ತಂದು ಅಲಂಕರಿಸಿತ್ತು. 35,
ವೈದ್ಯರ ಯಾವ ಮಾತುಗಳು ಭೀಮನಾಯಕನ ಮನಸ್ಸನ್ನು ಚುಚ್ಚಿದವು? ಉತ್ತರ: ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ. ಕಾಯುವ ಕೆಲಸಕ್ಕಾಗಿ ಮನಮುಟ್ಟಿ ದುಡಿಯುವವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ ಎಂದು ವೈದ್ಯರು ನುಡಿದರು. ಈ ಮಾತುಗಳು ಭೀಮನಾಯಕನ ಮನಸ್ಸನ್ನು ಚುಚ್ಚಿದವು. ನೆಕ್ಸ್ಟ್ 36. ವೈದ್ಯರು ತಮ್ಮ ಸೇವೆಯಿಂದ ಯಾವ ಪ್ರತಿಫಲಗಳು ಲಭಿಸಿದವು ಎಂದು ತನ್ನ ಹೆಂಡತಿಗೆ ಹೇಳಿದರು? ಉತ್ತರ: ವೈದ್ಯರು ನನ್ನ ವೈದ್ಯಕೀಯ ಪ್ರಾವೀಣ್ಯದಿಂದ ಒಬ್ಬ ತಾಯಿಯ ಕರುಳನ್ನು ಸಂತೈಸಿತು, ಒಬ್ಬ ತಂದೆಯ ಛಲವನ್ನು ಮುಂದುವರೆಸಿತು ಎಂದು ಹೇಳಿದರು. ನೆಕ್ಸ್ಟ್ ನಂಬರ್ 37. ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆ? ಉತ್ತರ: ನೆಲೆವಿರದ ತೊಳಲುತ್ತಾನೆ. ನೆಕ್ಸ್ಟ್ ನಂಬರ್ 38. ನಮ್ಮ ದುಡಿಮೆಯ ಹೂವು ಫಲಿಸುವುದು ಯಾವಾಗ? ಉತ್ತರ: ನಾವು ಒಂದು ಹೆಗ್ಗುರಿಯನ್ನು ಇಟ್ಟುಕೊಂಡು ದುಡಿದಾಗ ನಮ್ಮ ದುಡಿಮೆಯ ಹೂವು ಫಲಿಸುತ್ತದೆ. ನೆಕ್ಸ್ಟ್ 39. ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು? ಉತ್ತರ: ಹಿಡಿದ ಒಂದು ಒಳ್ಳೆಯ ದಾರಿಯಲ್ಲಿ ಕೊನೆಯವರೆಗೂ ಒನಲೊಳಗೆ ಬಾಳ್ವೆಯನ್ನು ಮಾಡಬೇಕು. ನೆಕ್ಸ್ಟ್, ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ? ಉತ್ತರ: ಒಂದೇ ಒಂದು ಹೆಗ್ಗುರಿಯ ಸಾಧನೆಗಾಗಿ. ನೆಕ್ಸ್ಟ್ ನಂಬರ್ 41. ಹೆಡ್ ಮಾಸ್ತರರು ಸಂತೋಷಗೊಂಡದು ಏಕೆ? ಉತ್ತರ: ಮನೆಗೆ ಬಂದ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು. ನೆಕ್ಸ್ಟ್ 42. ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು? ಉತ್ತರ: ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿದರು. ನೆಕ್ಸ್ಟ್ 43. ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು? ಉತ್ತರ: ಉತ್ತಮವಾದದ್ದನ್ನೇ ಪಡೆಯಬೇಕು ಎನ್ನುವ ಆಸೆ. ನೆಕ್ಸ್ಟ್ 44. ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಪ್ರತೀಕಗಳು? ಉತ್ತರ: ಕಾಫಿ ಎಂದರೆ ಜೀವನ ಮತ್ತು ಕಪ್ಪು ಹಣ, ಅಂತಸ್ತು, ಅಧಿಕಾರದ ಪ್ರತೀಕವಾಗಿದೆ. 45. ಗುರುಗಳು ಯಾವುದನ್ನು ದುರ್ದೈವ ಸಂಗತಿ ಎಂದು ಬಣ್ಣಿಸಿದರು? ಉತ್ತರ: ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುವುದನ್ನು ಕಂಡು. 46. ಕುಣಿಗಲ್ ಕೆರೆಯ ಯಾವ ದಿಕ್ಕಿನಲ್ಲಿದೆ? ಉತ್ತರ: ಕುಣಿಗಲ್ ಕೆರೆಯು ಮೂಡಲ ದಿಕ್ಕಿನಲ್ಲಿದೆ. ನೆಕ್ಸ್ಟ್ 47. ಕುಣಿಗಲ ಕೆರೆ ಹೇಗೆ ಬಾಗಿದೆ? ಉತ್ತರ: ಕುಣಿಗಲ್ ಕೆರೆ ಬಾಳೆಹಣ್ಣಿನಂತೆ ಬಾಗಿದೆ. 48. ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ: ನಿಂಬೆಯ ಹಣ್ಣಿಗೆ ಹೋಲಿಸಲಾಗಿದೆ. 50. ಕೆರೆಯಲ್ಲಿ ಯಾವ ಮೀನುಗಳಿದ್ದವು? ಉತ್ತರ: ಕೆರೆಯಲ್ಲಿ ಬಾಳೆ ಮೀನುಗಳಿದ್ದವು. 51. ಪಂಪಾ ತೀರದ ಪುಷ್ಪಗಳು ಯಾವುವು? ಉತ್ತರ: ಪಂಪಿನ ಎಂದು ಬಾಡದ ಸಾಯದ ಸೊಬಗಿನ ಹೂವುಗಳೇ ಪಂಪಾ ತೀರದ ಪುಷ್ಪಗಳು. ನೆಕ್ಸ್ಟ್ 52. ಹ್ಯೂನ್ ಸಾಂಗ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾನೆ? ಉತ್ತರ: ಮೆಯೋಲೋ ಎಂದು ಕರೆದಿದ್ದಾನೆ. ನೆಕ್ಸ್ಟ್ 53. ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು? ಉತ್ತರ: ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು. 55. ಯಾವುದು ಗಂಗೆಯ ದಡದ ಆವರಣವನ್ನು ಅರಂಗಿತವಾಗಿಸಿತು? ಉತ್ತರ: ಗಂಟೆ, ಜಾಗಟೆ, ಶಂಖಗಳ ಸದ್ದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು. ನೆಕ್ಸ್ಟ್ 55. ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು? ಉತ್ತರ: ಬಸವಣ್ಣನವರ ಪ್ರಕಾರ ಸ್ಥಾರವು ನಶಿಸುವುದು. 56.
ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ಧರಾಮ ಹೇಳಿರುತ್ತಾರೆ? ಉತ್ತರ: ಒಂದೇ ಆಗಿರಬೇಕು ಎಂದು ಸಿದ್ಧರಾಮ ಹೇಳುತ್ತಾರೆ. 57. ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಯಾವುದಕ್ಕೆ ಅಂಜಬಾರದು? ಉತ್ತರ: ಸಂತೆಯೊಳಗೊಂದು ಮನೆಯನ್ನು ಮಾಡಿ ಶಬ್ದಕ್ಕೆ ಅಂಜಬಾರದು. 58. ಸೊನ್ನಲಿಗೆ ಸಿದ್ಧರಾಮರ ಪ್ರಕಾರ ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ? ಉತ್ತರ: ಕೆರೆಗಳನ್ನು ತೋಡಿ ನೀರು ಬರದೆ ಇದ್ದಾಗ ಅವು ನಿಷ್ಪ್ರಯೋಜಕವಾಗುತ್ತವೆ. 59. ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಉತ್ತರ: ಪೂಜೆಗೆ ಬೇಕಾದ ಹೂವುಗಳನ್ನು ತರುವುದು. 60. ಗೋಪಾಲನಿಗೆ ಬಣ್ಣ ಬಣ್ಣದ ಹೂವುಗಳು ಹೇಗೆ ಕಾಣಿಸುತ್ತಿದ್ದವು? ಉತ್ತರ: ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ಕಾಣಿಸುತ್ತಿದ್ದವು. ನೆಕ್ಸ್ಟ್ ನಂಬರ್ 61. देखिए, ಗೋಪಾಲನ ಗೆಳೆಯರ ಹೆಸರೇನು? ಉತ್ತರ: ಗೋಪಾಲನ ಗೆಳೆಯರ ಹೆಸರು ರಾಮು, ಕಿಟ್ಟಿ, ನಾಣಿ, ಮಾಧು. ನೆಕ್ಸ್ಟ್ ನಂಬರ್ 62. ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದನು? ಉತ್ತರ: ಕಾಡಿನ ದಾರಿಯಲ್ಲಿ ಕತ್ತಲೆಯಿದ್ದ ಕಾರಣ ಭಯಪಡುತ್ತಿದ್ದನು. ನೆಕ್ಸ್ಟ್ 63. ಗೋಪಾಲನು ಹೊಸ ಪಂಚೆಯನ್ನು ಬಯಸಿದುದೇಕೆ? ಉತ್ತರ: ಗೋಪಾಲನ ಪಂಚೆಯನ್ನು ನೋಡಿ ಗೆಳೆಯರೆಲ್ಲರೂ ಹಾಸ್ಯ ಮಾಡುತ್ತಿದ್ದರಿಂದ. ನೆಕ್ಸ್ಟ್ 64. ಬನದ ಗೋಪಾಲ ಯಾರು? ಕಾಡಿನಲ್ಲಿ ಅವನ ಕೆಲಸವೇನು? ಉತ್ತರ: ಬನದ ಗೋಪಾಲ ಶ್ರೀಕೃಷ್ಣ. ಅವನು ಕಾಡಿನಲ್ಲಿ ಯಾವಾಗಲೂ ದನ ಕಾಯುವುದು. ನೆಕ್ಸ್ಟ್, ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು? ಉತ್ತರ: ಕೌರವನ ಸೇನೆಯು ಉತ್ತರನಿಗೆ ಬಲಗಡಲಿನಂತೆ ಕಾಣಿಸಿತು. 66. ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ? ಉತ್ತರನು ಕೌರವನ ಸೈನ್ಯವನ್ನು ಕಂಡು ಹೆದರಿ ನಿಟ್ಟೋಟದಲ್ಲಿ ಓಡಿದನು. 67. ಧುರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ? ಉತ್ತರ: ಧುರಕ್ಕೆ ಬೆನ್ನು ಹಾಕಿದರೆ ಪಾಪ ಪ್ರಾಪ್ತಿಯಾಗುತ್ತದೆ. 68. ಅರ್ಜುನನು ಯಾರನ್ನು ನಾಡನರಿ ಎಂದು ಕರೆದಿದ್ದಾನೆ? ಉತ್ತರ: ಅರ್ಜುನನು ಉತ್ತರನನ್ನು ಕರೆದಿದ್ದಾನೆ. ನೆಕ್ಸ್ಟ್ 69. ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು? ಉತ್ತರ: ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಸೌಜನ್ಯ. 70. ರೋಗಿಗಳು ಯಾರ ಬಳಿಗೆ ಹೋಗುತ್ತಾರೆ? ಉತ್ತರ: ರೋಗಿಗಳು ವೈದ್ಯರ ಬಳಿಗೆ ಹೋಗುತ್ತಾರೆ. 71. ಸೌಜನ್ಯವು ಹೇಗೆ ಅರಳಬೇಕು? ಉತ್ತರ: ಸೌಜನ್ಯವು ಹೂವಿನಂತೆ ಅರಳಬೇಕು. ನೆಕ್ಸ್ಟ್, ಸೌಜನ್ಯದಿಂದ ಬೇರೆಯವರಿಗೆ ಏನಾಗುತ್ತದೆ? ಉತ್ತರ: ಸೌಜನ್ಯದಿಂದ ಬೇರೆಯವರಿಗೆ ಲಾಭವಾಗುತ್ತದೆ. 73. ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ? ಉತ್ತರ: ನಮ್ಮ ಹಿರಿಯರು ನಮಗೆ ಸೌಜನ್ಯ ಗೆರೆಯನ್ನು ಕಾಣಿಸಿದ್ದಾರೆ. 74. ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರವೇನು? ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದೆ. ನೆಕ್ಸ್ಟ್ 75. ತಿರುಳ ಕನ್ನಡ ನಾಡು ಯಾವುದು? ಉತ್ತರ: ತಿರುಳ ಕನ್ನಡ ನಾಡು ಕಿಸುಓಳಲ. ನೆಕ್ಸ್ಟ್ 76. ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಕನ್ನಡಿಗರು ವಿದ್ಯಾವಂತರಲ್ಲದಿದ್ದರೂ ಕನ್ನಡ ಜನಪದರು ಕಾವ್ಯ ಪ್ರಯೋಗ ರಚಿಸುವಷ್ಟು ಮಾಡುವಷ್ಟು ಪರಿಣಿತ ಬುದ್ಧಿವಿರುವಂತವರು ಎಂದು ಶ್ರೀ ವಿಜಯನು ಹೇಳಿದ್ದಾನೆ. ನೆಕ್ಸ್ಟ್ 77. ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಯಾವುದರ ಪ್ರತೀಕವಾಗಿದೆ? ಉತ್ತರ: ಮುಗ್ಧತೆಗೆ, ಮಧುರತೆಗೆ, ಸೌಂದರ್ಯಕ್ಕೆ, ಪಾವಿತ್ರ್ಯ, ಭಕ್ತಿ, ಶ್ರದ್ಧೆ,
ಪ್ರೀತಿ ಶಾಂತಿಗಳಿಗೆ ಪ್ರತೀಕವಾಗಿದೆ. ನೆಕ್ಸ್ಟ್ 78 ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು. ಉತ್ತರ ಹರಿದ್ವಾರದಲ್ಲಿ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂದು ಲೇಖಕರ ಗುರಿಯಾಗಿತ್ತು. नेक्स्ट देखें अजीज़ तलबा, ये रहा 1 मार्क्स के पूरे तमाम सवालात के जवाबात हैं, पूरे लेसन्स के और पूरे पोएम्स के। इससे आपको मुकम्मल 12 मार्क्स आसानी से हासिल होने वाले हैं। ये बहुत ही आसान शॉर्ट एंड स्वीट आंसर्स हैं, बहुत छोटे जवाबात यहाँ पर आपको दिए गए हैं, बहुत ज़्यादा लेंदी नहीं है, बहुत स्पेसिफिक आंसर्स यहाँ पर क्या है मेंशन किए गए हैं। देखिए आप इन तमामों को अच्छी तरह से पढ़ लीजिए, याद कर लीजिए, ताकि आपको इससे 12 मार्क्स मुकम्मल हासिल होने वाले हैं। अजीज़ तलबा, इसी तरह नेक्स्ट वीडियो में हम 2 मार्क्स, 3 मार्क्स, 4 मार्क्स और बिल्कुल 5 मार्क्स के सवालात को पढ़ने की जवाबात को पढ़ने की यहाँ पर हम कोशिश करेंगे। उम्मीद करता हूँ कि आपकी पढ़ाई बहुत ज़ोर से चली होगी, बहुत ज़्यादा वक्त आप अपनी पढ़ाई पर दें, ताकि इम्तिहानात आपके बिल्कुल करीब हैं। आप अच्छे से पढ़ाई कीजिए, अच्छे नंबरात हासिल कीजिए, अच्छा नतीजा, अच्छा रिज़ल्ट निकालिए, ताकि आप और अपने वालिदैन और अपने उस्तादों का नाम रोशन कर सकें। चलिए अज़ीज़ तलबा, बिल्कुल इसी तरह अगले वीडियो में मिलते हैं। तब तक के लिए आप हमारे साथ बने रहें और इस वीडियो को अपने दोस्तों में, अपने ग्रुप्स वगैरह में शेयर कीजिए, ताकि एक ऑडियो नोट्स के तौर पर उनको सुनने के लिए और सुनने में और याद रखने में मदद मिल सके। चलिए तलबा, अगले वीडियो में मिलते हैं। तब तक के लिए अल्लाह हाफिज़। अस्सलामु अलैकुम व रहमतुल्लाहि तआला बरकातहू।